ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಜಾಬ್ ರಿಲೇಟೆಡ್, ಯಾವ ಜಾಬು ಏನು ಎತ್ತ ಅಂತ ತಿಳ್ಕೊಂಬರೋಣ ಬನ್ನಿ. ಇವತ್ತಿನ ವಿಷಯ ಏನಂತಂದರೆ ರೈಲ್ವೆ ಇಲಾಖೆದು ಜಾಬು, ಎಷ್ಟು ವೇಕೆನ್ಸಿ ಖಾಲಿ ಇದೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಷಯಕ್ಕೆ ಹೋಗೋಣ. ಕೇಂದ್ರ ಸರ್ಕಾರಿ ಉದ್ಯೋಗ ಬಂದ್ಬಿಟ್ಟು ರೈಲ್ವೆ ನೇಮಕಾತಿ ಇಲಾಖೆಯಲ್ಲಿ ಬಂದ್ಬಿಟ್ಟು 32,438 ಹುದ್ದೆಗಳು ಖಾಲಿ ಇದೆ. ಮತ್ತು ಹುಬ್ಬಳ್ಳಿಯಲ್ಲಿ ಬಂದ್ಬಿಟ್ಟು 503 ಹುದ್ದೆಗಳು ಖಾಲಿ ಇದೆ. ಯಾವ ಹುದ್ದೆಗಳಂದರೆ ಗ್ರೂಪ್ ಡಿ ಹುದ್ದೆಗಳು. ಕ್ವಾಲಿಫಿಕೇಷನ್ ಓದಿರಬೇಕಂದ್ರೆ 10th ಪಾಸ್ ಆಗಿರಬೇಕು. ಮತ್ತು ದೈಹಿಕ ಅರ್ಹತೆ ಏನಿರಬೇಕು ಅಂದರೆ ಪುರುಷ ಬಂದ್ಬಿಟ್ಟು 100 ಮೀಟರ್ ದೂರಕ್ಕೆ 2 ನಿಮಿಷದಲ್ಲಿ ಬಂದ್ಬಿಟ್ಟು 35 kg ತೂಕವನ್ನು ಸಾಗಿಸಬೇಕಾಗತ್ತೆ. ಮತ್ತು 1000 ಮೀಟರ್ ಓಟವನ್ನು 4 ನಿಮಿಷ 15 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ಮಹಿಳೆಯರು ಬಂದ್ಬಿಟ್ಟು 100 ಮೀಟರ್ ದೂರಕ್ಕೆ 2 ನಿಮಿಷದಲ್ಲಿ 20 kg ತೂಕವನ್ನು ಸಾಗಿಸಬೇಕಾಗತ್ತೆ. ಮತ್ತು 1000 ಮೀಟರ್ 5 ನಿಮಿಷ 40 ಸೆಕೆಂಡುಗಳಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ. ವಯೋಮಿತಿ ಎಷ್ಟಿರಬೇಕು ಅಂತಂದರೆ 18ರಿಂದ 36 ವರ್ಷ ಏಜ್ ಲಿಮಿಟು. ಮತ್ತು ಎಕ್ಸಾಮ್ ಎಲ್ಲಿ ಅಂತಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ಎಕ್ಸಾಮ್ ಇದೆಯಾ ಅಂದರೆ ಎಕ್ಸಾಮ್ ಇದೆ. ಯಾವ್ಯಾವ ಎಕ್ಸಾಮ್ ಅಂದರೆ ಕಂಪ್ಯೂಟರ್ ತರಬೇತಿ ಆಧಾರಿತ ಪರೀಕ್ಷೆ, ಮತ್ತು ದೈಹಿಕ ಪರೀಕ್ಷೆ, ಮತ್ತು ದಾಖಲೆ ಪರಿಶೀಲನೆ, ಮತ್ತು ವೈದ್ಯಕೀಯ ಪರೀಕ್ಷೆ ಇವೆಲ್ಲ ಇರುತ್ತೆ. ಮತ್ತು ನೀವು ಕಟ್ಟಿರೋ ಫೀಸುಗಳು ಎಷ್ಟು ಏನು ಅಂತೇಳ್ಬಿಟ್ಟು ತಿಳ್ಕೊಂಬರೋಣ ಬನ್ನಿ. ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 500 ರೂಪಾಯಿ, SC ಮತ್ತು ST ಅಭ್ಯರ್ಥಿಗಳಿಗೆ ಮತ್ತು ಮಾಜಿ ಸೈನಿಕರಿಗೆ, EBC ಮಹಿಳೆಯರಿಗೆ ಬಂದ್ಬಿಟ್ಟು 250 ರೂಪಾಯಿ. ಅದು ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗ್ತಿರಲ್ವ ಆವಾಗ ಆ ಹಣವನ್ನು ವಾಪಸ್ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ. ಡೇಟ್ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನ ಬಂದ್ಬಿಟ್ಟು 23/1/2025 ಈಗಾಗಲೇ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 22/2/2025. ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಿ, ನಿಮ್ಮ ಹತ್ತಿರದ ಆನ್ಲೈನ್ಗೂ ವೆಬ್ಸೈಟ್ ಸೆಂಟರ್ಗಳಲ್ಲಿ ಹೋಗಿ ಅಪ್ಲಿಕೇಶನ್ನ ಹಾಕಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ಮುಗಿಸ್ತೀನಿ. ಕೊನೆವರೆಗೂ ನೋಡಿದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮಂಥವ್ರನ್ನ ಪ್ರೋತ್ಸಾಹಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.